ನಿಮ್ಮ ಪುಣ್ಯಭಾವಗಳಿಗೆ ಬದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೆ. ನಿಮ್ಮಲ್ಲಿ ದಾರಿ ನಿರೀಕ್ಷೆಯಲ್ಲಿ ತೋರಿಸುವಾಗ ಕತ್ತಲೆ ಮನೆಯಾಗಿ ಬರಲಿಲ್ಲ ಎನ್ನುವ ಹಾಗಿದ್ದ ಚಿಂತಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅಂದನ ಒಂದು ಇಳಿದು ನೀವು ಬರುವಂತಹ ಸಂದರ್ಭವನ್ನು ಕಂಡಿದ್ದಾರೆ. ಆದ್ರೆ ಆಶ್ಚರ್ಯ ಯಾವಾಗ ಬರುವ ಹಾಗೆ ನೀವು ಬಂದದಲ್ಲ ತಾನು ನೀವು ತರಗತಿ ಹೋಗುವಾಗ ವೀರ ಯೋಧರೊಬ್ಬ ಯಾವ ರೀತಿ ಸಿದ್ಧರಾಗುತ್ತಾರೋ ಅದೇ ರೀತಿ ಸಿದ್ಧರಾಗಿದ್ದೀರಿ. ಈ ರೀತಿ ಸಿದ್ಧರಾಗುವುದು ಏನು ಕಾರಣ? ನಿಮ್ಮ ಪಯಣ ಯಾವ ಕಡೆಗೆ ರಾತ್ರಿಯ ವೇಳೆಯಲ್ಲಿ ಈ ರೀತಿಯಾಗಿ ನೀನು ಅಂತಃಪುರದ ಬಳಿಯಾಗಿ ಬರಬೇಕು ಅಂತ ಹೇಳಿದ್ರೆ ಬಲವಾದಂತಹ ಕಾರಣ ಉಂಟು. ಏನದು? ಬಂಧು ಹತ್ಯಾ ದೋಷದ ನಿವಾರಣಾರ್ಥವಾಗಿ ಪಾಂಡವರು ಪೂಜಿಸಿ ಬಿಟ್ಟಂತ ಅಶ್ವಮೇಧದ ತುರಗ ನೇರವಾಗಿ ನಮ್ಮ ಚಂಪಕಾವತಿಯನ್ನು ಬಳಿ ಸೇರಿಕೊಂಡಿದೆ. ತುರದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿ ಕುದುರೆಯನ್ನು ಲಾಯದಲ್ಲಿ ಬಂಧಿಸಿ ಕುದುರೆಯ ಬೆಂಡಾವರಾಗಿ ಬಂದಂತ ನರನ ಜೊತೆ ಯುದ್ಧಕ್ಕಾಗಿ ಹೊರಟು ನಿಂತವನು. ಮನಸ್ಸಿನಲ್ಲಿ ಯಾವುದೇ ಒಂದು ರೀತಿಯ ಕಳವಳವನ್ನು ಇರಿಸಿಕೊಳ್ಳದೆ ಯುದ್ಧಕ್ಕಾಗಿ ನನ್ನನ್ನು ಕಲಿಸಿಕೊಡ್ತೀಯಾ? Thank you.
ಮಾಡುವ ಮಾತನ್ನು ಕೇಳುವಾಗ ನನಗೆ ಆಶ್ಚರ್ಯವಾಯಿತು ಸ್ವಾಮಿ. ಯಾಕೋ? ಪಾಂಡವರು ಪೂಜಿಸಲು ಕೇಳುವಂತ ಯಜ್ಞದುರಗ ನಮ್ಮದಾಗಿರುವಂತ ಚಂಪಕಾವತಿ ಕುಲದಲ್ಲಿ ಬಂದು ಸೇರಿಕೊಂಡು ಹೌದು ರಕ್ಷಣೆಗಾಗಿ ಬಂದಿರುವುದು ಮಧ್ಯಮ ಪಾಂಡವ ಪಾತ್ರ ಅವರೊಂದಿಗೆ ಓಡಾಡುವಂತಾಗಿ ಸಿದ್ಧರಾದರು. ಸ್ವಾಮಿ, 3 ಲೋಕದ ಗಂಡ ಪಾತ್ರ ಎನ್ನುತ್ತಾರೆ ಅವರಿಗೆ ಉಂಟು. ಆದರೇನು ಮಹಾ ಸಿದ್ಧರಂಗದಲ್ಲಿ ಅವರನ್ನು ಗೆಲ್ಲುವಂತಹ ಪರಾಕ್ರಮ ನಿಮ್ಮಲ್ಲೇ ಉಂಟು ಎನ್ನುವುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಅಷ್ಟು ವಿಶ್ವಾಸ ಉಂಟಲ್ಲ ನಿಮಗೆ? ಹೌದು ಸ್ವಾಮಿ. ಹಾಗಾದ್ರೆ ಮಂಗಳಾರತಿಯನ್ನು ಬೆಳಗ್ಗೆ ನಿಮ್ಮಲ್ಲಿ ಎತ್ತರಗತಿ ಕಳುಹಿಸಿಕೊಡಬಹುದು. ತಾನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಒಳಪಡುವುದಿಲ್ಲ ಸ್ವಾಮಿ. ಹರಿಯಾಗಿ ಕಾರಣ ಬೇರೇನೂ ಅಲ್ಲ, ಮತ್ತೊಂದು ಚಿಂತನೆಯನ್ನು ಕಾಡುತ್ತಾ ಉಂಟು. ಹೇಗೆ? ಯುದ್ಧರಂಗಕ್ಕೆ ಪಾತ್ರ ರೂಪನೆ ಬರುವುದಲ್ಲ ತಾನೇ, ಮತ್ತೆ ಅವರಿಗೆ ಸಾರಥಿಯಾಗಿ ಬರುವುದು ಜಗದ ಒಡೆಯನಾಗಿರುವಂತಹ ಕೃಷ್ಣ ಪರಮಾತ್ಮ. ಹೀಗಿರುವಾಗ ನಿಮ್ಮೊಂದಿಗೆ ಪಾತ್ರ ಸೋತರೂ ಕೂಡ ಸಾರಥಿಯಾದ ಕೃಷ್ಣನೇ ಮುಂದುವರಿದು ಹೋರಾಡುವುದಕ್ಕೆ ಮನ ಮಾಡಿದ್ರೆ ಆ ದೇವನೊಂದಿಗೆ ಹೋರಾಡ್ತೀರ ಸ್ವಾಮಿ. ಬಂದಾನಿಯೇ ಕೃಷ್ಣ. ಹೌದು, ಅವನು ಬರಲೇಬೇಕು. ನಮ್ಮ ನಿರ್ಣಯ ಏನನ್ನು ನಿನಗೆ ಚೆನ್ನಾಗಿ ಗೊತ್ತು. ಈ ಚಂಪಕಾವತಿಯ ಪುಣ್ಯ ಮಣ್ಣಿಗೆ ಶ್ರೀಕೃಷ್ಣನ ಆಗಮನವಾಗಬೇಕು. ಅವನಿಂದಲೇ ನಾವೆಲ್ಲರೂ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಅನ್ನೋ ಹಾಗೆ ಮಹದಾಶೆಯಲ್ಲಿದ್ದವರು. ಆದ್ರೆ ಏನು ಮಾಡುವ ಹೇಳು? ಭಕ್ತಿಯ ಮೂಲಕವಾಗಿ ಇಂದಿನವರೆಗೆ ಕೃಷ್ಣನನ್ನು ಬರೆಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಶಕ್ತಿಯ ಮೂಲಕವಾಗಿ ಬರೆಸಿಕೊಳ್ಬೇಕು ಅನ್ನೋ ಉದ್ದೇಶ ನಮ್ಮದು. ಪಾರ್ಥನ ಜೊತೆ ಯುದ್ಧವನ್ನು ಸಾರಿದಂತಾದ್ರೆ ಅವನ ಸೋಲನ್ನು ಕಂಡಂತ ಕೃಷ್ಣ ಅವನ ರಕ್ಷಣೆಗೆ ಬೇಕಾಗಿ ಬೆಂಗಾವಲಾಗಿ ಬರ್ತಾನೆ. ಬರಲಿ ಕೃಷ್ಣ. ಬಂದಂತ ಕೃಷ್ಣನ ಜೊತೆಯಲ್ಲಿ ಯುದ್ಧವನ್ನು ಮಾಡುವುದರ ಮೂಲಕ ಎತ್ತರದ ಮೋಕ್ಷದ ಪದವಿಯನ್ನು ಹೊಂದಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಹೊರಟು ನಿಂತಿದ್ದೇನೆ. ಕಳಿಸಿಕೊಡ್ತೀಯಾ? ಮೋಕ್ಷವನ್ನು ಪಡೆಯುವಂತ ಹಂಬಲವೇ. ಹೌದು, ಒಪ್ಪಿಕೊಳ್ತೇನೆ ಸ್ವಾಮಿ. ಆದ್ರೆ ಪಡೆದುಕೊಳ್ಳುವ ಮಾರ್ಗವನ್ನು ಅರಿತುಕೊಂಡಿದ್ದೀರಲಿ. ಯಾಕಿಲ್ಲ? ಸ್ವಲ್ಪ ಯೋಚಿಸಿಯಂತೆ ನಾವಿಬ್ಬರು ಬದಲಾಗಿ ಸಮಯಗಳಷ್ಟು ಪಡೆದು ಹೋಗಿದೆ. ಸಂತಾನ ಭಾಗ್ಯವನ್ನು ನಾವು ಪಡೆದುಕೊಂಡದ್ದಿಲ್ಲ. ಹೀಗಿರುವಾಗ ನಿಮಗೆ ಮೋಕ್ಷ ಲಭ್ಯವಾಗುವುದು ಸಾಧ್ಯವಿದೆ. ಸ್ವರ್ಗದ ಕೈಮಲೆಯನ್ನು ದೊರೆಯಬೇಕು ಅಂತಾದ್ರೆ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಪುರುಷಾರ್ಥವನ್ನು ಸಾರ್ಥಕಗೊಳಿಸಬೇಕು. ಹೆಣ್ಣೊಬ್ಬಳು ಹೆಸರವನ್ನು ಸಾರ್ಥಕಗೊಳಿಸಿಕೊಳ್ಬೇಕು. ಅದೇ ಆಶಯದಿಂದ ಸ್ವಾಮಿ ನಾನು ದುಡ್ಡು ಚಕ್ರದ ಮಂಗಳ ಸ್ನಾನವನ್ನು ಇಂದಿಗೆ ಮುಗಿಸಿಕೊಂಡು ಬಿಡಿದ್ದೇನೆ. ಈ ರಾತ್ರಿಯನ್ನು ನಿಮ್ಮೊಂದಿಗೆ ಕಳೆಯಬೇಕು. ಆ ಮೂಲಕ ನಿಮ್ಮ ಉತ್ತೋದಾತ್ಮನ ಹುಟ್ಟಿಗೆ ಉದರವು ಕಾರಣವಾಗಬೇಕೆಂಬ ಹಾಗೆ ಆಶೀರ್ವಿಸಿಕೊಂಡು ಬಿಡಿ. ಭವಿಷ್ಯತ್ತಿನ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದವರು ನೀವು. ಮುಂದಕ್ಕೆ ನಮ್ಮ ನಾಡು ಅರಾಜಕತೆಯಿಂದ ಕೂಡಿರಬಾರದು ಅನ್ನುವಂತ ಉದ್ದೇಶದಿಂದ ಯೋಗ್ಯರಾದಂತಹ ಕುಮಾರನನ್ನು ಪಡಿಬೇಕು ಅನ್ನೋ ಆಸೆ ನಿನಗುಂಟು ಅಂತಾದ್ರೆ ನಿನ್ನ ಮಾತನ್ನು ಯಾವತ್ತೂ ಅಲ್ಲಗಳೆಯುವುದಿಲ್ಲ. ನೀನು ಕೇಳಿಕೊಂಡಂತೆ ಇಂದಿನ ರಾತ್ರಿ ನಿನ್ನ ಜೊತೆ ಕಳೆದು ಮುಂಜಾನೆಯ ವೇಳೆಯ ಯುದ್ಧಕ್ಕಾಗಿ ಸಿದ್ಧರಾಗುತ್ತೇನೆ. ಶ್ರದ್ಧಾಭಕ್ತಿಯಿಂದ ಚಾಮುಂಡಿಗೆ ದೇವಿದು ಮನ್ಪಾಯಿರುತ್ತೆ. ಮಹಾಗಣಪತಿ ದೇವಿದು ಮನಮುದ್ರಾ ಮಾತೆ ಸಂಪೂರ್ಣ ಅನುಗ್ರಹವನ್ನು ಕೊಡುವುದಿಲ್ಲ. ಶ್ರೀ ವನದುರ್ಗ ಯಕ್ಷಗಾನ ಮಂಡಳಿ